ಅವ್ರಿಗೆ ಅಕ್ಕಿ ಸಿಕ್ಕಲ್ವಾ? ಬಿಜೆಪಿ ಬಡವರಿಗೆ ಇದ್ಯಾಕ್ರೆ ಹೋಗ್ತಾ ಇದ್ದೀರಿ? ಕೂತ್ಕೊಳ್ಳಿ. ಕೂರಿ. ಬಿಡ್ಬೇಡಿ ಅವ್ರನ್ನ ಅಲ್ಲಿ. ಕೂತ್ಕೊ. ಆ ಹೆಣ್ಮಗಳೊಬ್ಳು ಬಿಟ್ಬಿಡಿ, ಅದೇನೋ ಬಹಳ ಆತರ ಇದ್ದಾಳೆ ಅವಳು. ಹಾಲು ಕರಿಯಕ್ ಹೋಯ್ತಾವಳೆ, ತಗೋಲಿ. ಕಡ್ಕೊಳ್ದವ್ರ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಘೋಷಣೆ ಮಾಡೋದು. ಅದು ಮನೆ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡೋ ಅಂತ ಕಾರ್ಯಕ್ರಮ. 1,17,00,000 1,17,00,000 ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. 1,17,00,000 ಅಂದ್ರೆ ಸುಮಾರು 4.25 ಕೋಟಿ ಕುಟುಂಬಗಳಿಗೆ, ಜನರಿಗೆ ಈ ಬೆನಿಫಿಟ್ ಎಲ್ಲ ಸಿಗ್ತಾ ಇದೆ. ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಫ್ರೀಯಾಗಿ ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದೀವಿ ಅಲ್ವಾ? ಇದನ್ನೆಲ್ಲ ಯಾರು ಹೇಳೋರು ಜನಗಳಿಗೆ? ನೀವೇ ಹೇಳ್ಬೇಕಲ್ವಾ? ಹೇಳ್ತಾ ಇದ್ದೀರಾ? ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ. ನರೇಂದ್ರ ಮೋದಿ ಅವರು 2 ಕೋಟಿ ಕೊಡ್ತೀನಿ, ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದ್ಬಿಟ್ಟು ಮಾಡಲಿಲ್ಲ. ನಾವು ಅದಕ್ಕೆ 22-23ನೇ ಇಸ್ವಿನಲ್ಲಿ ಯಾರು ಪದವೀಧರರಾಗಿರ್ತಾರೆ, ಯಾರು ಡಿಪ್ಲೊಮಾ ಹೋಲ್ಡರ್ಸ್ ಆಗಿರ್ತಾರೆ, ಯಾರಿಗೆ 6 ತಿಂಗಳಲ್ಲಿ ಕೆಲಸ ಸಿಕ್ಕಲ್ಲ, ಅವರಿಗೆ ಯುವಕರಿಗೆ 2 ವರ್ಷದವರೆಗೆ, ನಿರುದ್ಯೋಗ ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಪ್ರಾರಂಭ ಮಾಡಿದ್ದೀವಿ. ಆಗಸ್ಟ್ ತಿಂಗಳಿಂದ ಮಾಡಿದೀವೋ ಇಲ್ಲ? ಮಾಡಿದೀವಿ. ಎಲ್ಲ 5 ಗ್ಯಾರಂಟಿಗಳು ಮಾಡಿದೀವಿ. ದಿವಾಳಿ ಆಗಿದೆ ಈಗ ಕಾಂಗ್ರೆಸ್ ಕರ್ನಾಟಕ ಸರ್ಕಾರ. ನರೇಂದ್ರ ಮೋದಿಜಿ ದಿವಾಳಿ ಆಗಿಲ್ಲ. ಮುಂದಿನ ವರ್ಷಕ್ಕೆ 52,009 ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ತೆಗೆದಿಟ್ಟಿದ್ದೀವಿ. ಮತ್ತೆ 68,000 ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿ ಕೆಲಸಗಳಿಗೆ, ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ತೆಗೆದಿಟ್ಟಿದ್ದೀವಿ.